ಎಲ್ರಿಗೂ ನಮಸ್ಕಾರ. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿ ಪಲ್ಯ ಮಾಡೋಣ. ಈ ಪುಂಡಿ ಪಲ್ಯ ಮಾಡೋದು ನಿಮಗೆ ತಿಳಿಬೇಕಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ಹೇಳ್ತಿದ್ದೀನಿ. ಪುಂಡಿ ಪಲ್ಯ, ಇದನ್ನು ಗೋಂಗೂರ ಅಂತ ಕೂಡ ಕರೀತಾರೆ ಬೆಂಗಳೂರಲ್ಲಿ. ಸುಮಾರು ಇದನ್ನು 2 ಹಿಡಿ ಗಾತ್ರದಷ್ಟು ತಗೊಳ್ಳಿ. ಹಾಗೆ 1 ಕಪ್ಪು ತೊಗರಿಬೇಳೆ, ಜೀರಿಗೆ, 1 ಚಮಚ ಅರಿಶಿನ, ಬೆಳ್ಳುಳ್ಳಿ, ಒಂದು 10 ರಿಂದ 15 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಎಣ್ಣೆ ಮತ್ತು ನೀರು. ಇದು ತುಂಬ ಈಸಿಯಾಗಿರ್ತಕ್ಕಂಥ ರೆಸಿಪಿ. ಇದನ್ನು ಬೇಗನೂ ಮಾಡ್ಬೋದು. ಮೊದಲಿಗೆ ನಾವು 1 ಕಪ್ಪು ತೊಗರಿಬೇಳೆ ಇದನ್ನೆಲ್ಲ ಹಾಕಿ ಫಸ್ಟು ತೊಗರಿಬೇಳೆನ ವಾಶ್ ಮಾಡ್ಕೊಳ್ಳೋಣ. ಈಗ ತೊಗರಿಬೇಳೆ ನೀರು ಹಾಕಿ ವಾಶ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ 1 ಗ್ಲಾಸ್ನಷ್ಟು ನಾನು ನೀರು ಹಾಕ್ತಿದ್ದೀನಿ. ಜಾಸ್ತಿ ನೀರು ಆ್ಯಡ್ ಮಾಡಬಾರ್ದು, ಯಾಕೆಂದರೆ ಪುಂಡಿ ಪಲ್ಯ ಏನಾಗುತ್ತೆ, ನೀರಾಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಆದಷ್ಟು ಕಡಿಮೆ ನೀರು ಹಾಕ್ರಿ. ಆಮೇಲೆ ಹಸಿಮೆಣಸಿನಕಾಯಿ, ಆಮೇಲೆ ಪುಂಡಿ ಪಲ್ಯ ಅಂದರೆ ಗೋಂಗೂರ, ಇದಕ್ಕೆ ಬೆಳ್ಳುಳ್ಳಿನೇ ಇಂಪಾರ್ಟೆಂಟು. ಇದನ್ನು ಜಾಸ್ತಿ ಹಾಕಿದಷ್ಟು ತುಂಬಾ ಟೇಸ್ಟ್ ಆಗಿರುತ್ತೆ. ಜೀರಿಗೆ, 1 ಚಮಚದಷ್ಟು ಜೀರಿಗೆ, ಇದನ್ನು ಜಾಸ್ತಿ ಹಾಕಿ, ಇದರ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ಬೋದು. ಹಾಗೆ ಸಬ್ಸಿಗೆ ಸೊಪ್ಪು ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. 1 ಚಮಚದಷ್ಟು ಅರಿಶಿನ, ಈಗ ಇದಕ್ಕೆ ಎಣ್ಣೆ ಒಂದು ಸ್ವಲ್ಪ. ಈಗ ಇದನ್ನು ನಾವು ಕುಕ್ಕರ್ ಮುಚ್ಚಿಬಿಟ್ಟು 4 ರಿಂದ 5 ವಿಜಿಲ್ ಕೂಗಿಸ್ಕೋಬೇಕು. ಇದೀಗ 4 ವಿಜಿಲ್ ಆಗಿದೆ, ನೋಡೋಣ. ಈ ರೀತಿಯಾಗಿರಬೇಕು. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಇದು ಈ ಥರ ದಡಸೋ ಗುಂಡು ಬರುತ್ತೆ, ಇದನ್ನು ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಈ ಥರ ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಈಗ ನಿಮ್ಮ ಮುಂದೆ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿ ಪಲ್ಯ ಜೋಳದ ರೊಟ್ಟಿ ಹಾಗೂ ಮಜ್ಜಿಗೆ ಮೆಣಸಿನಕಾಯಿಯೊಂದಿಗೆ ತಿನ್ನೋದಕ್ಕೆ ರೆಡಿಯಾಗಿದೆ. ಇದೇ ಥರದ ಉತ್ತರ ಕರ್ನಾಟಕದ ರೆಸಿಪೀಸ್ಗಳು ಬೇಕಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಕಾಮೆಂಟ್ಸ್ನ ನಮಗೆ ತಿಳಿಸಿ. ಥ್ಯಾಂಕ್ ಯು.